ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುನೀತಾಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಬ್ರೈಡಲ್ ಡಿಸೈನ್ ಹಾಕೋದಕ್ಕೆ ಅಂತ ನೋಡೋಣ. ಈ ಡಿಸೈನ್ ಬಂದುಬಿಟ್ಟು ತುಂಬಾ ಬ್ರಾಡಾಗಿ ಬರುವಂಥ ಡಿಸೈನು, ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ನೋಡಿ, ಸ್ಯಾರಿ ಬಂದುಬಿಟ್ಟು ಈ ರೀತಿಯಾಗಿದೆ. ನಾವಿವತ್ತು ಈ ರೀತಿಯಾಗಿ ಸ್ಮಾಲ್ ಬೀಡ್ಸನ್ನು ಅಷ್ಟೇ ಯೂಸ್ ಮಾಡ್ಕೊತಾ ಇದ್ದೀವಿ. ಹಾಗೆ ನೋಡಿ, ಈ ರೀತಿಯಾಗಿರುವಂಥ ಒಂದು ಕ್ರೋಶನ ಯೂಸ್ ಮಾಡ್ಕೊತಾ ಇದ್ದೀನಿ. ಕ್ರೋಶ ನಂಬರ್ ಬಂದುಬಿಟ್ಟು 0.75 mm ಯೂಸ್ ಮಾಡ್ತಾ ಇದ್ದೀನಿ. 10 ಅಥವಾ 11 ಯಾವ್ದು ಬೇಕಾದರೂ ಯೂಸ್ ಮಾಡ್ಕೋಬೋದು. ಹಾಗೆ ನೋಡಿ, ಒಂದು ಸಿಂಗಲ್ ಕ್ರೋಶೆಯಿಂದ ಈ ರೀತಿಯಾಗಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ. 6 ಎಳೆ ದಾರನ ನಾವು ಸ್ಯಾರಿ ಬ್ಯಾಕ್ ಸೈಡಲ್ಲಿ ಇಟ್ಟಿರ್ತೀವಲ್ವ, ಅದನ್ನು ಇಟ್ಬಿಟ್ಟು ಒಂದೆರಡು ಸಾರಿ ಈ ರೀತಿ ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ 5 ಚೈನ್ಸನ್ನು ಹಾಕ್ಕೊಳ್ಳೋಣ. ಈ ರೀತಿ 5 ಚೈನ್ಸನ್ನು ಹಾಕ್ಕೊಂಡು ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ನೋಡಿ, ಎಳಿಬಾರ್ದು, ಅದು ಸರಿಯಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಆದಮೇಲೆ ಮತ್ತೆ ನಾವು 5 ಚೈನ್ಸನ್ನು ಹಾಕ್ಕೊಳ್ಳೋಣ. ನೋಡಿ, ಈಗ ಮತ್ತೆ 5 ಚೈನ್ಸನ್ನು ಹಾಕ್ಕೊಂಡು ಇದನ್ನೂ ಅಷ್ಟೇ ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ಈ ರೀತಿ 2 ಸಾರಿ 5 ಚೈನ್ಸನ್ನು ಹಾಕ್ಕೋಬೇಕು. ನೋಡಿ, 2 ಸಾರಿ 5 ಚೈನ್ಸ್ ಆದಮೇಲೆ ಈಗ ಆರ್ಚ್ ಹಾಕ್ಕೊಳೋದಕ್ಕೋಸ್ಕರ ಇಲ್ಲಿ 3 ಚೈನ್ಸನ್ನು ಹಾಕ್ಕೊಳ್ಳೋಣ. 3 ಚೈನ್ಸನ್ನು ಹಾಕ್ಕೊಂಡು ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ಈ ರೀತಿಯಾಗಿ 2 ಸಾರಿ 5 ಚೈನ್ಸ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ 3 ಚೈನ್ಸು. ಈ ರೀತಿ 3 ಚೈನ್ಸ್ ಆದಮೇಲೆ ಈಗ 6 ಚೈನ್ಸನ್ನು ಹಾಕ್ಕೊಳ್ಳೋಣ. ಒಂದು ಸ್ಟೆಪ್ ನಾವಿಲ್ಲಿ ಸ್ಕಿಪ್ ಮಾಡೋದಕ್ಕೋಸ್ಕರ ಆರ್ಚ್ ಇಲ್ಲೇ ಬರುತ್ತೆ. ಈಗ 6 ಚೈನ್ಸನ್ನು ಹಾಕ್ಕೊಂಡಾದಮೇಲೆ ನೋಡಿ, ಸ್ವಲ್ಪ ಒಳಗಡೆಗೆ ಒಂದು ಪಾಯಿಂಟ್ ಅಷ್ಟು ಒಳಗಡೆಗೆ ಲಾಕ್ ಮಾಡ್ಕೋಬೇಕು ಸಿಂಗಲ್ ಕ್ರೋಶೆಯಿಂದ. ಅದನ್ನು ಸ್ವಲ್ಪ ಯು ಶೇಪಲ್ಲಿ ಬರೋ ರೀತಿಯಲ್ಲಿ ಈ ರೀತಿಯಾಗಿ ಕಾಣಿಸ್ಬೇಕು. ನೋಡಿ, ಜಸ್ಟ್ ಈ ರೀತಿಯಾಗಿ. ಇಷ್ಟಾದಮೇಲೆ ಈಗ ಮತ್ತೆ 6 ಚೈನ್ಸನ್ನು ಹಾಕ್ಕೊಳ್ಳೋಣ. ನೋಡಿ, ಈ ರೀತಿ 6 ಚೈನ್ಸನ್ನು ಹಾಕ್ಕೊಂಡಾದಮೇಲೆ ನಾವು ಡೈರೆಕ್ಟಾಗಿ ಇಲ್ಲೇ ಲಾಕ್ ಮಾಡ್ಕೊತಾ ಇದ್ದೀವಿ. ಆರ್ಚು ಇದೇ ಸ್ಟೆಪ್ಪಲ್ಲಿ ಕಂಪ್ಲೀಟ್ ಮಾಡ್ಕೊಳೋದಕ್ಕೋಸ್ಕರ ನೀಡಲ್ನ ತೆಗೆದುಬಿಟ್ಟು ನೋಡಿ, ಸಿಂಗಲ್ ಕ್ರೋಶ ಇದೆಲ್ಲ ಅಲ್ಲಿ ಒಳಗಡೆ ಹೋಗಿ ಈ ರೀತಿ ಈ ಥ್ರೆಡ್ಡನ್ನು ಎಳ್ಕೋಬೇಕು. ಈ ರೀತಿಯಾಗಿ ನೀಟಾಗಿ ಎಲ್ಲ ಥ್ರೆಡ್ ಒಳಗಡೆಯಿಂದ ನೀಡಲ್ನ ಈ ರೀತಿ ಪಾಸ್ ಮಾಡಿಕೊಂಡು ಇಲ್ಲಿ ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ನಿಮಗೆ ಈ ರೀತಿ ಬರಲ್ಲ ಅಂದರೆ ಬ್ಯಾಕ್ ಸೈಡಿಂದನೂ ಸಹ ಲಾಕ್ ಮಾಡ್ಕೋಬೋದು. ಲಾಕ್ ಆದಮೇಲೆ ಮತ್ತೆ 3 ಚೈನ್ಸನ್ನು ಹಾಕ್ಕೊಳ್ಳೋಣ. 3 ಚೈನ್ಸು ಹಾಕ್ಕೊಂಡಾದಮೇಲೆ ನೋಡಿ, 3 ಚೈನ್ಸ್ ಆದಮೇಲೆ ಇಲ್ಲೇನು ಸಿಂಗಲ್ ಕ್ರೋಶ ಕಾಣಿಸ್ತಾ ಇದೆಯಲ್ಲ, ಅಲ್ಲೂ ಸಹ ಒಂದು ಸರಿ ಲಾಕ್ ಮಾಡ್ಕೋಬೇಕಾಗುತ್ತೆ. ಈಗ ನೀಡಲ್ನ ತೆಗೆದುಬಿಟ್ಟು ನೋಡಿ, ಇಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ಲ ಅಲ್ಲಿ ಒಳಗಡೆಗೆ ಹಾಕ್ಬಿಟ್ಟು ಈ ಥ್ರೆಡ್ಡನ್ನು ಇಲ್ಲಿ ಎಳ್ಕೋಬೇಕು. ಈ ರೀತಿಯಾಗಿ ನೀಟಾಗಿ ಎಳ್ಕೊಂಡು ಇಲ್ಲಿ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಕ್ರೋಶ ಮೇಲೆ ದಾರ ತಗೊಂಡು ಈ ರೀತಿಯಾಗಿ ಡಬಲ್ ಕ್ರೋಶ ಮಾಡ್ಕೋಬೇಕು. ಆ 3 ಚೈನ್ ಎಷ್ಟು ಉದ್ದ ಇದೆ ನೋಡಿ, ಅಷ್ಟೇ ಉದ್ದಕ್ಕೆ ಇಲ್ಲಿ ನಾವು ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಕ್ರೋಶ ಮೇಲೆ ಒಂದು ಸರಿ ದಾರ ತೊಗೊಳೋದು. ನೋಡಿ, ಈ ರೀತಿ ಕ್ರೋಶ ಮೇಲೆ ಒಂದು ಸರಿ ದಾರ ತೊಗೊಂಡು ಆ 6 ಚೈನ್ ಏನಿದೆಲ್ಲ ಆ ಗ್ಯಾಪಲ್ಲಿ ಹೋಗಿ ದಾರನ ಎಳ್ಕೊಂಡು ಬಂದು ಮತ್ತೆ ಅದನ್ನು ಫಸ್ಟ್ ಎರಡನ್ನು ಮತ್ತೆರಡನ್ನು ಒಂದು ಮಾಡ್ಕೋಬೇಕು. ಅದೇ ರೀತಿ ನಾವಿಲ್ಲಿ 14 ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಹಾಕ್ಕೋಬೇಕು ಡಬಲ್ ಕ್ರೋಶಗಳು. ಆದಷ್ಟು ಒಂದೇ ಸೈಜಲ್ಲೇ ಬರೋ ರೀತಿಯಲ್ಲೇ ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಇಲ್ಲಿ ಬೇಕು ಅಂದರೆ ನೀವು ಟ್ರಿಬಲ್ ಕ್ರೋಶನೂ ಸಹ ಮಾಡ್ಕೋಬೋದು. ನೋಡಿ, 14 ಡಬಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀನಿ. ಈ ರೀತಿ ನೀಟಾಗಿ ಬಂದಿದೆ. ಸ್ಟಾರ್ಟಿಂಗಲ್ಲೇನು 2 ಸಾರಿ 3 ಚೈನ್ಸ್ ಏನಿದೆಯಲ್ಲ ಅದನ್ನು ಬಿಟ್ಟು ಈ ರೀತಿಯಾಗಿ 14 ಡಬಲ್ ಕ್ರೋಶ ಆಗಿದೆ. ಈಗ ಲಾಸ್ಟ್ ಡಬಲ್ ಕ್ರೋಶ 15ನೇದು ಏನು ಮಾಡೋದು ಅಂದರೆ, ಇಲ್ಲೇನು ಸಿಂಗಲ್ ಕ್ರೋಶ ಇದೆ ನೋಡಿ, ಆ ಗ್ಯಾಪಲ್ಲಿ ಹೋಗಿ ದಾರನ ಎಳ್ಕೊಂಡು ಬಂದು ಅಲ್ಲಿ ನಾವು ಒಂದು ಡಬಲ್ ಕ್ರೋಶ ಮಾಡ್ಕೋಬೇಕಾಗುತ್ತೆ. ಸ್ಟಾರ್ಟಿಂಗಲ್ಲಿ 3 ಚೈನ್ ಹಾಕ್ಕೊಂಡಿರ್ತೀವಲ್ವ, ಆ ಬೇಸ್ ಲೈನ್ ಥರ ಕಾಣಿಸೋದಕ್ಕೋಸ್ಕರ ನಾವಿಲ್ಲಿ ಡಬಲ್ ಕ್ರೋಶನ ಮಾಡ್ಕೊತಾ ಇದ್ದೀವಿ. ಇದೆಲ್ಲಿಗೆ ಬರುತ್ತೋ ಅಲ್ಲಿ ಇಟ್ಬಿಟ್ಟು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ಈ ರೀತಿಯಾಗಿ ಆರ್ಚ್ ಬರುತ್ತೆ ನೋಡಿ. ಸ್ಟಾರ್ಟಿಂಗಲ್ಲಿ 2 ಸಾರಿ 5 ಚೈನ್ಸ್ ಹಾಕ್ಕೊಂಡಿದ್ದೀನಿ, 3 ಚೈನ್ 6 ಚೈನ್ ಮತ್ತು ಈ ರೀತಿಯಾಗಿ ಆರ್ಚ್ ಆಗಿ ಕಂಪ್ಲೀಟ್ ಆಗುತ್ತೆ. ಅದಾದಮೇಲೆ 5 ಚೈನ್ಸನ್ನು ಹಾಕ್ಕೊಳ್ಳೋಣ. ನೋಡಿ, ಈ ರೀತಿ 5 ಚೈನ್ಸನ್ನು ಹಾಕ್ಕೊಂಡು ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ 2 ಸರಿ 5 ಚೈನ್ಸ್ ಹಾಕ್ಕೊಂಡಿದ್ವಲ್ವ, ಇವಾಗ ನಾವು
3 ಟೈಮ್ಸ್ 5 ಚೈನ್ಸನ್ನು ಹಾಕ್ಕೋಬೇಕಾಗುತ್ತೆ. ಕುಚ್ಚು ಕಟ್ಟೋ ಗ್ಯಾಪ್ ಏನಿದೆ ಅಲ್ವಾ, ಅಲ್ಲಿ ಬೇಕು ಅಂದರೆ ನೀವು 4 ಚೈನ್ಸನ್ನು ಸಹ ಹಾಕ್ಕೋಬೋದು. ನನಗೆ ಎಲ್ಲರಿಗೂ ಕೌಂಟಿಂಗ್ ಸ್ವಲ್ಪ ಮಿಸ್ ಆಗುತ್ತೇನೋ ಅಂದ್ಬಿಟ್ಟು ನಾನಿಲ್ಲಿ ಅಲ್ಲೂ ಸಹ 5 ಚೈನ್ಸನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, ಇದು 3ನೇ ಸಾರಿ 5 ಚೈನನ್ನು ಹಾಕ್ಕೊಂಡು ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಿಂಗಲ್ಲಿ ಮಾತ್ರ ಈ ರೀತಿ 2 ಸಾರಿ 5 ಚೈನ್ಸನ್ನು ಹಾಕ್ಕೋಬೇಕು. ಮಧ್ಯದಲ್ಲಿ ಏನಾಗುತ್ತೆ ಅಂದರೆ 3 ಸಾರಿ ನಾವು 5 ಚೈನ್ಸನ್ನು 3 ಟೈಮ್ಸ್ ಹಾಕ್ಕೋಬೇಕಾಗುತ್ತೆ. ಈ ರೀತಿ ಆದಮೇಲೆ ಈಗ 3 ಚೈನ್ಸನ್ನು ಹಾಕ್ಕೊಂಡು ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ 6 ಚೈನ್ಸನ್ನು ಹಾಕ್ಕೊಳ್ಳೋಣ. ಈ ರೀತಿ 6 ಚೈನ್ಸನ್ನು ಹಾಕ್ಕೋಬೇಕು. ಇದನ್ನು ಸ್ವಲ್ಪ ಒಳಗಡೆಗೆ ನೋಡಿ 1 ಪಾಯಿಂಟ್ ಅಷ್ಟೇ ಒಳಗಡೆಗೆ ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ಡಿಸೈನ್ ಕಂಪ್ಲೀಟ್ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ನೋಡಿ, ಸ್ವಲ್ಪನೂ ರಿಂಕಲ್ಸ್ ಬರೋದಿಲ್ಲ, ಅಷ್ಟು ನೀಟಾಗಿ ಬರುತ್ತೆ ಡಿಸೈನು. ಈ ರೀತಿ ಆದಮೇಲೆ ಮತ್ತೆ 6 ಚೈನ್ಸನ್ನು ಹಾಕ್ಕೊಳ್ಳೋಣ. ನಿಮಗೆ ಈ ರೀತಿ ಮುಂದ್ಗಡೆಯಿಂದ ಲಾಕ್ ಮಾಡ್ಕೊಳೋದು ಕಷ್ಟ ಆಗುತ್ತೆ ಅನ್ನೋದಾದರೆ ಬ್ಯಾಕ್ ಸೈಡಿಂದನೂ ಲಾಕ್ ಮಾಡ್ಕೋಬೋದು. ಸ್ವಲ್ಪ ಟ್ವಿಸ್ಟ್ ಆಗಿರೋ ರೀತಿಯಲ್ಲಿ ಕಾಣಿಸುತ್ತೆ ಅಷ್ಟೇ. ನೋಡಿ, ಈ ರೀತಿ ಇಲ್ಲೇನು ಸಿಂಗಲ್ ಕ್ರೋಶೆ ಇದೆ ನೋಡಿ, ಆ ಗ್ಯಾಪಲ್ಲಿ ಹೋಗಿ ಇಲ್ಲಿ ದಾರ ಏನಿರುತ್ತಲ್ಲ ಆ ಥ್ರೆಡ್ಡನ್ನು ಈ ರೀತಿಯಾಗಿ ಒಳಗಡೆಗೆ ಎಳ್ಕೋಬೇಕು. ಹೊರಗಡೆಗೆ ಎಳ್ಕೊಂಡು ಇಲ್ಲಿ ಲಾಕ್ ಮಾಡ್ಕೋಬೇಕು. ಈ ಲಾಕ್ ಆದಮೇಲೆ ಮತ್ತೆ ಈಗ 3 ಚೈನ್ಸನ್ನು ಹಾಕ್ಕೊಳ್ಳೋಣ. 3 ಚೈನ್ಸನ್ನು ಹಾಕ್ಕೊಂಡು ಮತ್ತೆ ಇನ್ನೊಂದು ಸರಿ ಈ ಸಿಂಗಲ್ ಕ್ರೋಶದ ಮೇಲೆ ಒಳಗಡೆ ಹೋಗಿ ನೀಡಲ್ನ ಹಾಕ್ಬಿಟ್ಟು ಥ್ರೆಡ್ಡನ್ನು ಎಳ್ಕೋಬೇಕು. ಈ ರೀತಿಯಾಗಿ ಈಸಿಯಾಗಿದೆ, ತುಂಬ ಏನು ಕಷ್ಟ ಇಲ್ಲ. ನೋಡಿ, ಈ ರೀತಿ ಎಳ್ಕೊಂಡು ಇಲ್ಲಿ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಂಡು ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. 14 ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. 15ನೇ ಡಬಲ್ ಕ್ರೋಶ ನೋಡಿ, ಇದು ಏನಿದೆ ಅಲ್ವಾ ಸಿಂಗಲ್ ಕ್ರೋಶದ ಗ್ಯಾಪಲ್ಲಿ ಹೋಗಿ ಒಂದು ಡಬಲ್ ಕ್ರೋಶನ ಮಾಡ್ಕೋಬೇಕು. ಅದಾದಮೇಲೆ ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡಿಕೊಂಡು ಅದೇ ರೀತಿ ಕಂಟಿನ್ಯೂ ಮಾಡ್ಕೋಬೇಕು. ಮತ್ತು 3 ಟೈಮ್ಸ್ 5 ಚೈನ್ಸನ್ನು ಹಾಕ್ಕೊಳೋದು, ಅದಾದಮೇಲೆ 3 ಚೈನ್ಸನ್ನು ಹಾಕ್ಕೊಳೋದು. ನೋಡಿ, ಈ ರೀತಿಯಾಗಿ ನಾನು ಪೂರ್ತಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಡಿಸೈನ್ ನೋಡಿದರೆ ಗೊತ್ತಾಗುತ್ತೆ, ಎಲ್ಲೂ ಸಹ ರಿಂಕಲ್ಸ್ ಬಂದಿಲ್ಲ. ಈಗ ನೆಕ್ಸ್ಟ್ ಸ್ಟೆಪ್ಪಿಗೋಸ್ಕರ ನಾನಿಲ್ಲಿ ಸ್ಯಾರಿ ಕಲರ್ ಏನಿದೆ ಅಲ್ವ ಅದನ್ನು ತೊಗೊಂಡಿದ್ದೀನಿ. ನೋಡಿ, ಒಂದು ಸಿಂಗಲ್ ಕ್ರೋಶ ಏನಿತ್ತಲ್ಲ ಫಸ್ಟ್ ಅಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ. 5 ಚೈನ್ ಮೇಲೇನೂ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ. ಜಸ್ಟ್ ಅದೊಂದು ಸ್ವಲ್ಪ ಸೇಫ್ಟಿಗಾಗಿ ಅಷ್ಟೇ. ಈ ರೀತಿ ಲಾಕ್ ಆದಮೇಲೆ ಮತ್ತೆ ಈಗ 5 ಚೈನ್ ಬೇಕು ಅಂದರೆ 5 ಚೈನ್ಸನ್ನೇ ಹಾಕ್ಕೊಳ್ಳಿ. 4 ಚೈನ್ ಇಡ್ಸುತ್ತೆ ಅನ್ನೋಂಗಿದ್ರೆ 4 ಚೈನ್ಸನ್ನೇ ಹಾಕ್ಕೊಳ್ಳಿ. ನಾನಿಲ್ಲಿ 5 ಚೈನ್ಸನ್ನೇ ಹಾಕ್ಕೊಂಡಿದ್ದೀನಿ. ನೋಡಿ, ಅದು ಸಿಂಗಲ್ ಕ್ರೋಶ ಏನಿದೆ ಅಲ್ವಾ ಅಲ್ಲಿ ಸಿಂಗಲ್ ಕ್ರೋಶದ ಮೇಲೆ ಸಿಂಗಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ. ಸಿಂಗಲ್ ಕ್ರೋಶ ಆದಮೇಲೆ ಇಲ್ಲಿ ಇನ್ನೊಂದು 5 ಚೈನ್ ಇದೆ ಅಲ್ವಾ ಆ ಗ್ಯಾಪಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಮತ್ತು ಇನ್ನೂ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಇದಾದಮೇಲೆ ಇನ್ನೂ ಒಂದು ಸಿಂಗಲ್ ಕ್ರೋಶ, ಇಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಂಡಿರ್ತೀವಿ ನೋಡಿ. ಸಿಂಗಲ್ ಕ್ರೋಶದ ಮೇಲೆ ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀವಿ. ಅದಾದಮೇಲೆ 3 ಸರಿ ನಾವು 5 ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀವಿ. ಅದಾದಮೇಲೆ ಕ್ರೋಶ ಮೇಲೆ 2 ಸರಿ ದಾರ ತಗೊಂಡು ಫಸ್ಟ್ ಗ್ಯಾಪ್ ಏನಿದೆ ಅಲ್ವಾ 3 ಚೈನು ಮತ್ತು ಒಂದು ಡಬಲ್ ಕ್ರೋಶ ಅದನ್ನು ಬಿಟ್ಟು ನೆಕ್ಸ್ಟ್ ಇಲ್ಲೇನು ಗ್ಯಾಪ್ ಕಾಣಿಸ್ತಾ ಇದೆ ನೋಡಿ ಆ ಗ್ಯಾಪಲ್ಲಿ ಡಬಲ್ ಕ್ರೋಶದ ಗ್ಯಾಪಲ್ಲಿ ಒಂದು ಟ್ರಿಬಲ್ ಕ್ರೋಶನ ಮಾಡ್ಕೋಬೇಕು. ಪ್ರತಿಯೊಂದು ಡಬಲ್ ಕ್ರೋಶದ ಗ್ಯಾಪ್ ಇರುತ್ತಲ್ವ ಅಲ್ಲಿ ಪ್ರತಿಯೊಂದು ಡಬಲ್ ಕ್ರೋಶದ ಮೇಲೇನೂ ಒಂದೊಂದು ಟ್ರಿಬಲ್ ಕ್ರೋಶಗಳನ್ನ ಮಾಡ್ಕೊತ ಹೋಗಬೇಕು. ನೋಡಿ, ಇಲ್ಲಿ ಓಲ್ ಗ್ಯಾಪ್ ಕಾಣಿಸ್ತಾ ಇರುತ್ತೆ, ಆ ಗ್ಯಾಪಲ್ಲೇ ಮಾಡ್ಕೊತ ಹೋಗಬೇಕು ಟ್ರಿಬಲ್ ಕ್ರೋಶಗಳು. ತುಂಬ ಈಸಿಯಾಗಿದೆ. ಸ್ವಲ್ಪ ಸೆಕೆಂಡ್ ಸ್ಟೆಪ್ಪಲ್ಲಿ ನಿಮಗೆ ಡಿಸೈನ್ ಫೋಲ್ಡ್ ಆಗೋ ರೀತಿಯಲ್ಲಿ ಕಾಣಿಸುತ್ತೆ ಅಷ್ಟೇ. ಥರ್ಡ್ ಸ್ಟೆಪ್ಪಲ್ಲಿ ನಿಮಗೆ ಹಾಕ್ಕೊಂಡಾಗ ಡಿಸೈನ್ ಕಂಪ್ಲೀಟಾಗಿ ನೀಟಾಗಿ ಕೂರುತ್ತೆ. ನೋಡಿ, ಕ್ರೋಶ ಮೇಲೆ 2 ಸರಿ ದಾರ ತೊಗೊಳೋದು, ಪ್ರತಿಯೊಂದು ಡಬಲ್ ಕ್ರೋಶದ ಗ್ಯಾಪಲ್ಲಿ ಹೋಗಿ ಒಂದೊಂದು ಟ್ರಿಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ತುಂಬ ನೀಟಾಗಿ ಬರುತ್ತೆ ಡಿಸೈನು, ತುಂಬಾ ಚೆನ್ನಾಗಿ ತುಂಬ ಬ್ರಾಡಾಗಿ ಬರುವಂಥ ಒಂದು ಡಿಸೈನು. ಇದೊಂದು ಸ್ಯಾರಿ ಬಂದುಬಿಟ್ಟು ರಿಸೆಪ್ಷನ್ ಸ್ಯಾರಿ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಬರುತ್ತೆ. ನೋಡಿ, ಈ ರೀತಿಯಾಗಿ ಪ್ರತಿಯೊಂದು ಡಬಲ್ ಕ್ರೋಶದ ಗ್ಯಾಪಿಗೂ ನಾನಿಲ್ಲಿ ಟ್ರಿಬಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ 5 ಚೈನ್ ಏನಿದೆ ಅಲ್ವಾ ಅಲ್ಲಿ ನಾವು ಇವಾಗ 3 ಟೈಮ್ಸ್ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲೂ ನಾವು 3 ಟೈಮ್ಸ್ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ವಲ್ವ, ಇಲ್ಲೂ ಅಷ್ಟೇ 3 ಟೈಮ್ಸ್ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು.
ಈ ರೀತಿ 3 ಟೈಮ್ಸ್ ಆದಮೇಲೆ ಒಂದು ಸಿಂಗಲ್ ಕ್ರೋಶದ ಮೇಲೆ ಸಿಂಗಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಕುಚ್ಚಿಗಾಗಿ ನಾವಿಲ್ಲಿ 5 ಚೈನ್ಸ್ ಹಾಕ್ಕೊಂಡಿದ್ವಲ್ವ, 5 ಚೈನನ್ನು ಹಾಕ್ಕೋಬೇಕು. ಈ ರೀತಿ 5 ಚೈನನ್ನು ಹಾಕ್ಕೊಂಡಾದಮೇಲೆ ಸಿಂಗಲ್ ಕ್ರೋಶದ ಮೇಲೆ ಸಿಂಗಲ್ ಕ್ರೋಶ ಬರುತ್ತೆ. ಡಿಸೈನ್ ಇಷ್ಟೇ ಇದೆ, ತುಂಬ ಈಸಿಯಾಗಿದೆ. ಸ್ವಲ್ಪ ಟೈಮ್ ಹಿಡಿಯುತ್ತೆ, ತುಂಬಾ ಗ್ರ್ಯಾಂಡಾಗಿ ಬರುತ್ತೆ, ತುಂಬ ಆರ್ಚಸ್ ಬರೋದಿಲ್ಲ, ಕಡಿಮೆ ಆರ್ಚು ಬ್ರಾಡಾಗಿ ಬರುತ್ತೆ ಡಿಸೈನು. ಈ 5 ಚೈನಲ್ಲಿ 3 ಟೈಮ್ಸ್ ಮತ್ತೆ ನಾವು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಈ ರೀತಿಯಾಗಿ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಂಡಾದಮೇಲೆ ಕ್ರೋಶ ಮೇಲೆ 2 ಸರಿ ದಾರ ತಗೋಬೇಕು. ನೋಡಿ, ಈಗ ಕ್ರೋಶ ಮೇಲೆ 2 ಸರಿ ದಾರ ತಗೊಂಡು ಫಸ್ಟು 3 ಚೈನ್ ಗ್ಯಾಪ್ ಏನಿದೆ ಅಲ್ವ, ಆ ಗ್ಯಾಪಲ್ಲಿ ಹೋಗಿ ದಾರನ ಎಳ್ಕೊಂಡು ಬಂದು ಒಂದು ಟ್ರಿಬಲ್ ಕ್ರೋಶನ ಮಾಡ್ಕೋಬೇಕು. ಕ್ರೋಶ ಮೇಲೆ 2 ಸರಿ ದಾರ ತೊಗೊಂಡಿರ್ತೀವಲ್ವ, ನೋಡಿ ಕ್ರೋಶ ಮೇಲೆ 2 ಸರಿ ದಾರ ತಗೊಂಡು ಈ ಗ್ಯಾಪಲ್ಲಿ ಪ್ರತಿಯೊಂದು ಡಬಲ್ ಕ್ರೋಶದ ಗ್ಯಾಪಲ್ಲೂ ಟ್ರಿಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಅದೇ ರೀತಿ ನಾನು ಪೂರ್ತಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಕಂಪ್ಲೀಟ್ ಆದಮೇಲೆ ಈ 5 ಚೈನ್ ಗ್ಯಾಪಲ್ಲಿ 3 ಟೈಮ್ಸ್ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಈ ಕೌಂಟಿಂಗ್ ಒಂದು ಸ್ವಲ್ಪ ಗೊತ್ತಾದರೆ ಸಾಕು, ನಿಮಗೆ ಆರಾಮಾಗಿ ಎಲ್ಲರೂ ಈ ಡಿಸೈನ್ನ ಟ್ರೈ ಮಾಡ್ಬೋದು. ನೋಡಿ, 3 ಟೈಮ್ಸ್ ಸಿಂಗಲ್ ಕ್ರೋಶ ಆದಮೇಲೆ ಪಕ್ಕದಲ್ಲಿರೋ ಸಿಂಗಲ್ ಕ್ರೋಶದ ಮೇಲೂ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಅದೇ ರೀತಿ ಡಿಸೈನ್ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಸೆಕೆಂಡ್ ಸ್ಟೆಪ್ಪನ್ನು 5 ಚೈನ್ ಎಲ್ಲೆಲ್ಲ ಇದನ್ನು 5 ಚೈನನ್ನು ಹಾಕ್ಕೊಂಡು ಈ ರೀತಿ ಕಂಪ್ಲೀಟ್ ಮಾಡ್ಕೊತೀನಿ. ಸ್ವಲ್ಪ ಡಿಸೈನ್ ಫೋಲ್ಡ್ ಆಗಿದೆ ಅಂತ ಅನಿಸುತ್ತೆ. ನೋಡಿ, ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಆದಮೇಲೆ ಮತ್ತು ನೆಕ್ಸ್ಟ್ ಸ್ಟೆಪ್ ಏನು ನಾವು ಹಾಕ್ಕೊಂಡು ಆದಮೇಲೆ ಡಿಸೈನ್ ನೀಟಾಗಿ ಕೂರುತ್ತೆ, ಬ್ರಾಡಾಗಿ ಬರುತ್ತೆ. ಈಗ ನೆಕ್ಸ್ಟ್ ಸ್ಟೆಪ್ ಹಾಕೋದು ಹೇಗೆ ಅಂತ ನೋಡೋಣ ಬನ್ನಿ. ಅದಕ್ಕೆ ನೋಡಿ, ಮತ್ತೆ ನಾವು ಫಸ್ಟ್ ಏನು ಕಲರ್ ಥ್ರೆಡನ್ನು ತೊಗೊಂಡಿದ್ವಲ್ಲ ಅದನ್ನೇ ತೊಗೊಂಡಿದ್ದೀನಿ. ಲಾಕ್ ಇರೋ ಜಾಗದಲ್ಲೇ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಲಾಕ್ ಆದಮೇಲೆ ಅಲ್ಲಿಂದನೇ ನಾನು 5 ಚೈನ್ಸನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, 5 ಚೈನ್ಸ್ ಮೇಲೇ ಒಂದು ಸಿಂಗಲ್ ಕ್ರೋಶ ಇದೆಯಲ್ಲ, ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಈ ರೀತಿಯಾಗಿ ಒಂದು ಸಿಂಗಲ್ ಕ್ರೋಶದ ಮೇಲೇ ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಒಂದು ಸಿಂಗಲ್ ಕ್ರೋಶದ ಮೇಲೆ ಸಿಂಗಲ್ ಕ್ರೋಶ ಮಾಡ್ಕೊಂಡಾದ್ಮೇಲೆ ಇಲ್ಲಿ 3 ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ವಲ್ಲ, 2 ಸಿಂಗಲ್ ಕ್ರೋಶದ ಗ್ಯಾಪ್ ಮಧ್ಯದಲ್ಲಿ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಕ್ರೋಶ ಮೇಲೆ 1 ಸರಿ ದಾರ ತಗೊಂಡು ಇಲ್ಲಿ ಏನಿದೆ ನೋಡಿ, ಫಸ್ಟು ಡಬಲ್ ಕ್ರೋಶದ ಗ್ಯಾಪ್ ಮಧ್ಯದಲ್ಲಿ ಏನಿದೆ ಅಲ್ವಾ, ಅಲ್ಲಿ ನಾವು ಇವಾಗ ಒಂದು ಡಬಲ್ ಕ್ರೋಶನ ಮಾಡ್ಕೋಬೇಕು. ಮತ್ತು ಸೇಮ್ ಅದೇ ಗ್ಯಾಪಲ್ಲೇ ಇನ್ನೂ ಒಂದು ಸರಿ ಡಬಲ್ ಕ್ರೋಶನ ಮಾಡ್ಕೊಳ್ಳೋಣ. ಸೇಮ್ ಗ್ಯಾಪಲ್ಲೇ ನಾವು ಈಗ ಇನ್ನೂ ಒಂದು ಡಬಲ್ ಕ್ರೋಶ ಮಾಡ್ಕೋಬೇಕು. ಒಂದೇ ಗ್ಯಾಪಲ್ಲಿ 2 ಡಬಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀನಿ. ಈಗ ನಾವು ಒಂದು ಚೈನನ್ನು ಹಾಕ್ಕೋಬೇಕಾಗತ್ತೆ, ಸಿಂಗಲ್ ಚೈನ್. ನೋಡಿ, ಜಸ್ಟ್ ಒಂದೇ ಒಂದು ಚೈನನ್ನು ಹಾಕ್ಕೊಂಡು ಇವಾಗ ಈ 2 ಡಬಲ್ ಕ್ರೋಶ ಮಾಡ್ಕೊಂಡಿದ್ದೇವಲ್ಲ, ಆ ಗ್ಯಾಪಲ್ಲಿ ಬ್ಯಾಕ್ ಸೈಡಲ್ಲಿ ಹೋಗಿ ದಾರನ ಎಳ್ಕೊಂಡು ಬಂದು ಈ ರೀತಿಯಾಗಿ ಲಾಕ್ ಮಾಡ್ಕೋಬೇಕು. ಮತ್ತು ಅದೇ ರೀತಿ ಇನ್ನೊಂದು ಸಾರಿ ನಾವು ಅದೇ ರೀತಿ 2 ಡಬಲ್ ಕ್ರೋಶದ ಗ್ಯಾಪಲ್ಲಿ ಹೋಗಿ ದಾರನ ಎಳ್ಕೊಂಬಂದು ಲಾಕ್ ಮಾಡ್ಕೋಬೇಕು. ಈ ರೀತಿಯಾಗಿ ಒಂದು ಪಿಕಾಟ್ ರೀತಿಯಲ್ಲಿ ಬರುತ್ತೆ ಡಿಸೈನು. ಅದಾದಮೇಲೆ ಒಂದು ಸ್ಮಾಲ್ ಬೀಡ್ ಏನು ತೊಗೊಂಡಿದ್ವಲ್ವ ಅದನ್ನು ಹಾಕ್ಕೋಬೇಕು. ಈ ರೀತಿ ಬೀಡನ್ನು ಹಾಕ್ಕೊಂಡು ಮತ್ತೆ ಕ್ರೋಶ ಮೇಲೆ 1 ಸರಿ ದಾರ ತೊಗೊಳ್ಳೋಣ. ಒಂದು ಡಬಲ್ ಕ್ರೋಶದ ಗ್ಯಾಪನ್ನು ಬಿಟ್ಟು ನೆಕ್ಸ್ಟ್ ಡಬಲ್ ಕ್ರೋಶ ಏನಿದೆ ನೋಡಿ ಇಲ್ಲಿ, ಆ ಗ್ಯಾಪಲ್ಲಿ ಹೋಗಿ ಈ ರೀತಿ ಆ ಗ್ಯಾಪಲ್ಲಿ ಹೋಗಿ ದಾರನ ಎಳ್ಕೊಂಡು ಬರಬೇಕು, ಡಬಲ್ ಕ್ರೋಶ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಒಂದು ಗ್ಯಾಪನ್ನು ಬಿಟ್ಟಿದ್ದೀವಿ. ಅದಾದಮೇಲೆ ಮತ್ತೆ ಈಗ ಒಂದೇ ಗ್ಯಾಪಲ್ಲಿ 2 ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಅದಾದಮೇಲೆ ಒಂದು ಚೈನನ್ನು ಹಾಕ್ಕೊಳ್ಳೋಣ. ನೋಡಿ, ಜಸ್ಟ್ ಒಂದು ಚೈನನ್ನು ಹಾಕ್ಕೊಂಡು ಈ ಡಬಲ್ ಕ್ರೋಶದ ಬ್ಯಾಕ್ ಸೈಡಲ್ಲಿ ಹೋಗ್ಬಿಟ್ಟು ದಾರನ ಎಳ್ಕೊಂಡು ಬರಬೇಕು, ಇಲ್ಲಿ ಲಾಕ್ ಮಾಡ್ಕೋಬೇಕು. ಅದೇ ರೀತಿ ಮತ್ತೆ ಇನ್ನೂ ಒಂದು ಸರಿ ಸೇಮ್ ಗ್ಯಾಪಲ್ಲೇ ಹೋಗಿ ದಾರನ ಎಳ್ಕೊಂಬಂದು ಲಾಕ್ ಮಾಡ್ಕೋಬೇಕು. ಅದು ಡಿಸೈನ್ ಒಂದು ಸ್ವಲ್ಪ ನೀಟಾಗಿ ಕಾಣಿಸ್ಲಿ ಅನ್ನೋದಕ್ಕೋಸ್ಕರ 2 ಸರಿ ನಾನಿಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಬೀಡನ್ನು ಹಾಕ್ಕೋಬೇಕು. ಕ್ರೋಶ ಮೇಲೆ ದಾರ ತಗೊಂಡು ಒಂದು ಡಬಲ್ ಕ್ರೋಶದ ಗ್ಯಾಪನ್ನು ಬಿಟ್ಟು ಇನ್ನೊಂದು ಡಬಲ್ ಕ್ರೋಶದ ಗ್ಯಾಪಲ್ಲಿ 2 ಸಾರಿ ಸೇಮ್ ಗ್ಯಾಪಲ್ಲೇ 2 ಸಾರಿ ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಒಂದು ಚೈನನ್ನು ಹಾಕ್ಕೊಂಡು ಸೇಮ್ 2 ಡಬಲ್ ಕ್ರೋಶದ ಬ್ಯಾಕ್ ಸೈಡಲ್ಲಿ ಹೋಗಿ ದಾರನ ಎಳ್ಕೊಂಡು ಬಂದು ಲಾಕ್ ಮಾಡ್ಕೋಬೇಕು. 2 ಸಾರಿ ಲಾಕ್ ಮಾಡ್ಕೋಬೇಕಾಗುತ್ತೆ. ಮತ್ತು ಅದೇ ರೀತಿ ಬೀಡನ್ನು ಹಾಕ್ಕೊಂಡು ಒಂದೊಂದು ಡಬಲ್ ಕ್ರೋಶನ ಬಿಟ್ಟು ಒಂದು ಡಬಲ್ ಕ್ರೋಶಕ್ಕೆ ಈ ರೀತಿ 2 ಡಬಲ್ ಕ್ರೋಶ, ಒಂದು ಚೈನು, 2 ಸಾರಿ ಲಾಕ್.
ಒಂದು ಬೀಡ್, ಇದೇ ರೀತಿ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ನಮಗೆ ಇಲ್ಲಿ 8 ಪಿಕಾಟ್ಗಳು ಬರುತ್ತೆ. ನಾವು ಟೋಟಲಾಗಿ 15 ಟ್ರಿಬಲ್ ಕ್ರೋಶಗಳನ್ನ ಮಾಡ್ಕೊಂಡಿರ್ತೀವಿ. ಸ್ಟಾರ್ಟಿಂಗ್ ಅದೆಲ್ಲ ಸೇರಿಬಿಟ್ಟು ನಮಗೆ 8 ಬ್ರಾಡಾಗಿ ಬರುತ್ತೆ, ಡಿಸೈನು ಪಿಕಾಟ್ಗಳು ಬರುತ್ತೆ. ನಿಮಗೆ ಇನ್ನೂ ಸ್ವಲ್ಪ ಚಿಕ್ಕದು ಬೇಕು ಅನ್ನೋದಾದರೆ ಡಬಲ್ ಕ್ರೋಶಗಳನ್ನ ಕಡಿಮೆ ಮಾಡ್ಕೋಬೇಕಾಗುತ್ತೆ. ನೋಡಿ 1 2 3 4 5 6 7 ಆಗಿದೆ ಅಲ್ವಾ. ಈಗ 8ನೇ ಡಬಲ್ ಕ್ರೋಶ ಪಿಕಾಟನ್ನು ಮಾಡ್ಕೊಳೋದಕ್ಕೆ ಬೀಡನ್ನು ಹಾಕ್ಕೊಳ್ಳೋಣ. ನೋಡಿ ಈ ರೀತಿ ಬೀಡನ್ನು ಹಾಕ್ಕೊಂಡು ಕ್ರೋಶ ಮೇಲೆ ದಾರ ತಗೊಂಡು ಒಂದು ಡಬಲ್ ಕ್ರೋಶದ ಗ್ಯಾಪನ್ನು ಬಿಟ್ಟು ಇನ್ನೊಂದು ಡಬಲ್ ಕ್ರೋಶದ ಗ್ಯಾಪ್ ಒಳಗಡೆ ಹೋಗಿ ದಾರನ ಎಳ್ಕೊಂಡು ಬಂದು ಡಬಲ್ ಕ್ರೋಶ ಮಾಡ್ಕೋಬೇಕು. ಮತ್ತು ಸೇಮ್ ಗ್ಯಾಪಲ್ಲೇ ಇನ್ನೂ ಒಂದು ಡಬಲ್ ಕ್ರೋಶ ಮಾಡ್ಕೋಬೇಕು. ಈ ರೀತಿ ಆದಮೇಲೆ ಒಂದು ಚೈನನ್ನು ಹಾಕ್ಕೊಳ್ಳೋಣ. ಈಗ 2 ಡಬಲ್ ಕ್ರೋಶದ ಬ್ಯಾಕ್ ಸೈಡಲ್ಲಿ ಹೋಗಿ ದಾರನ ಎಳ್ಕೊಂಬಂದು ಲಾಕ್ ಮಾಡ್ಕೋಬೇಕು. ಮತ್ತು ಅದೇ ರೀತಿ ಇನ್ನೂ ಒಂದು ಸರಿ ಲಾಕ್ ಮಾಡ್ಕೋಬೇಕು. ಈ ರೀತಿಯಾಗಿ ಬರುತ್ತೆ ನೋಡಿ ಡಿಸೈನು. ತುಂಬ ಬ್ರಾಡಾಗಿ ಬರುತ್ತೆ, ಕಡಿಮೆ ಆರ್ಚಸ್ಗಳು ಬರುತ್ತೆ. ತುಂಬ ಬ್ರಾಡಾಗಿ ಬರೋದ್ರಿಂದ ಡಿಸೈನು ತುಂಬ ಚೆನ್ನಾಗಿ ಡಿಫ್ರೆಂಟ್ ಲುಕ್ಕಲ್ಲಿ ಬರುತ್ತೆ. 8 ಪಿಕಾಟ್ಸ್ಗಳು ಬಂದಿದೆ. 8 ಪಿಕಾಟ್ಸ್ ಆದಮೇಲೆ ಈಗ ನಾವು ನೋಡಿ ಕ್ರೋಶನ ಈ ರೀತಿಯಾಗಿ ಇಟ್ಕೊಂಡು ಇಲ್ಲಿ ಸಿಂಗಲ್ ಕ್ರೋಶ, 2 ಸಿಂಗಲ್ ಕ್ರೋಶದ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಸಿಂಗಲ್ ಕ್ರೋಶದ ಮೇಲೆ ಏನಿದೆ ಅಲ್ವಾ ಸಾರಿಗೆ ಇರುತ್ತಲ್ವ, ಆ ಸಿಂಗಲ್ ಕ್ರೋಶದ ಮೇಲೇ ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ 5 ಚೈನ್ಸನ್ನು ಹಾಕೋಣ. ನಿಮಗೆ ಅಲ್ಲಿ 4 ಚೈನ್ಸ್ ಇರಿಸಿದ್ರೆ 4 ಚೈನ್ಸೇ ಹಾಕ್ಕೊಳ್ಳಿ, ಇಲ್ಲಾಂದರೆ 5 ಚೈನ್ಸ್ ಇರಿಸಿದ್ರೆ 5 ಚೈನ್ಸೇ ಹಾಕ್ಕೊಳ್ಳಿ. ನೀಟಾಗಿ ಬರಬೇಕಷ್ಟೇ. ಅದೆಲ್ಲಿಗೆ ಬರುತ್ತೆ, ಸಿಂಗಲ್ ಕ್ರೋಶ ಇರುತ್ತಲ್ವ, ಸಿಂಗಲ್ ಕ್ರೋಶದ ಮೇಲೇ ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ 2 ಸಿಂಗಲ್ ಕ್ರೋಶ ಬರುತ್ತೆ, ಅದ್ರ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ನೋಡಿ, ಅಲ್ಲಿ ನಾವು ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಡಿಸೈನ್ ಇಷ್ಟೇ, ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಕಂಪ್ಲೀಟ್ ಆದಮೇಲೆ ಲುಕ್ ವೈಸ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಕ್ರೋಶ ಮೇಲೆ ದಾರ ತಗೊಂಡು ಫಸ್ಟ್ ಡಬಲ್ ಕ್ರೋಶದ ಗ್ಯಾಪನ್ನು ಬಿಟ್ಟು ನೆಕ್ಸ್ಟ್ ಡಬಲ್ ಕ್ರೋಶದ ಗ್ಯಾಪಲ್ಲಿ ನಾವು ಈ ರೀತಿಯಾಗಿ ಡಬಲ್ ಕ್ರೋಶನ ಮಾಡ್ಕೋಬೇಕು. ಸಿಂಗಲ್ ಕ್ರೋಶದ ಗ್ಯಾಪಲ್ಲಿ ಟ್ರಿಬಲ್ ಕ್ರೋಶದ ಗ್ಯಾಪಲ್ಲಿ ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಈ ರೀತಿ 2 ಡಬಲ್ ಕ್ರೋಶ ಮಾಡಿಕೊಂಡು ಒಂದು ಚೈನನ್ನು ಹಾಕ್ಕೊಂಡು ಅದೇ ಡಬಲ್ ಕ್ರೋಶದ ಗ್ಯಾಪ್ ಇರುತ್ತಲ್ವ, ಆ ಗ್ಯಾಪಲ್ಲಿ ಹೋಗಿ ದಾರನ ಎಳ್ಕೊಂಬಂದು ಲಾಕ್ ಮಾಡ್ಕೋಬೇಕು. ಮತ್ತು ಇನ್ನೊಂದು ಸರಿ ಸೇಮ್ ಅದೇ ರೀತಿಯಾಗಿ ಇನ್ನೊಂದು ಸರಿ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಬೀಡನ್ನು ಹಾಕ್ಕೋಬೇಕು. ಅದೇ ರೀತಿ ಇಲ್ಲೂ ಅಷ್ಟೇ 8 ಪಿಕಾಟ್ಗಳು ಬರುತ್ತೆ. ಒಂದು ಡಬಲ್ ಕ್ರೋಶದ ಗ್ಯಾಪನ್ನು ಬಿಟ್ಟು ಇನ್ನೊಂದು ಡಬಲ್ ಕ್ರೋಶದ ಗ್ಯಾಪಲ್ಲಿ 2 ಡಬಲ್ ಕ್ರೋಶ, ಒಂದು ಚೈನು, ಈ ರೀತಿಯಾಗಿ ಬರುತ್ತೆ ನೋಡಿ ಡಿಸೈನು. ಕಂಪ್ಲೀಟ್ ಆದಮೇಲೆ ಇಲ್ಲಿ ನಾವು ಇಲ್ಲಿ 3 ಡಬಲ್ ಕ್ರೋಶ ಸಿಂಗಲ್ ಕ್ರೋಶ ಇರುತ್ತಲ್ವ, ಅದು ಮಧ್ಯದಲ್ಲಿ ಒಂದು ಚೈನ್ ಥರ ಇರುತ್ತೆ, ಆ ಗ್ಯಾಪಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಸಿಂಗಲ್ ಕ್ರೋಶದ ಮೇಲೆ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಅದಾದಮೇಲೆ ಅದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳೋಣ. 5 ಚೈನ್ಸ್ ಹಾಕ್ಕೊಳೋದು ಸೇಮ್ ಇದೇ ರೀತಿಯಾಗಿ ಪೂರ್ತಿ ಸಾರಿ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಡಿಸೈನು. ತುಂಬಾ ಬ್ರಾಡಾಗಿ ಬರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಬ್ರೈಡಲ್ ಸ್ಯಾರೀಸ್ಗಂತೂ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಕಂಪ್ಲೀಟ್ ಮಾಡಿಕೊಂಡು ನಾನಿಲ್ಲಿ ಕುಚ್ಚನ್ನು ಸಹ ಕಟ್ಕೊಂಡಿದ್ದೀನಿ. ಹಾಗೆ ಈ ರೀತಿ ಸ್ಟೋನ್ಸ್ ಚೈನನ್ನು ಸಹ ಹಚ್ಕೊಂಡಿದ್ದೀನಿ. ಬೇಕು ಅಂದರೆ ಬಾಲ್ ಚೈನನ್ನು ಸಹ ಹಚ್ಕೋಬೋದು. ಆರ್ಚ್ನ ಮೇಲೆ ಬೇಕು ಅಂದರೆ ಸಹ ನೀವಿಲ್ಲಿ ಬೀಡನ್ನು ಸಹ ಹಚ್ಕೋಬೋದು, ಸ್ಟಿಚ್ ಮಾಡ್ಕೋಬೋದು. ಕುಚ್ಚಿನ ಮೇಲೆ ಅಥವಾ ಆರ್ಚ್ನ ಮೇಲೇನೂ ಸಹ ಬೇಕು ಅಂದರೆ ನೀವು ಬೀಡೇನಾದರೂ ಬೇಕು ಅಂದರೆ ಹಾಕ್ಕೋಬೋದು. ಆದರೆ ಕಸ್ಟಮರ್ ನನಗೆ ಏನು ಡಿಸೈನ್ ಹೇಳಿದ್ರು ಅದೆಷ್ಟೇ ಡಿಸೈನ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಡಿಸೈನ್ನ. ತುಂಬ ಕಡಿಮೆ ಟೈಮಲ್ಲಿ ಏನೋ ಮಾಡ್ಕೋಬೋದು. ತುಂಬ ಚೆನ್ನಾಗಿ ತುಂಬಾ ಗ್ರ್ಯಾಂಡಾಗಿ ಕಾಣಿಸೋಂಥ ಒಂದು ಡಿಸೈನ್ ಅಂತಲೇ ಹೇಳ್ಬೋದು. ಈ ಡಿಸೈನ್ಗೆ ನಾವು ಒಂದು 800ಇಂದ 900ವರೆಗೂ ಚಾರ್ಜಸ್ ಮಾಡ್ಕೋಬೋದು. ಕೆಲವೊಂದು ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ನೋಡಿಕೊಂಡು ನೀವು ಚಾರ್ಜಸ್ ಮಾಡ್ಕೋಬೇಕಾಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಗೆ ಭೇಟಿಯಾಗೋಣ. ಧನ್ಯವಾದಗಳು.